ಹೊಳೆನರಸೀಪುರ ತಾಲೂಕು ಕೆರಗೋಡು ಗ್ರಾಮ ಪಂಚಾಯತ್ನಲ್ಲಿ ಆಡಳಿತಾಧಿಕಾರಿ ಪಿಡಿಒ ಮತ್ತು ಕಾರ್ಯದರ್ಶಿಗಳು ಶಾಮೀಲಾಗಿ 15ನೇ ಹಣಕಾಸಿನಲ್ಲಿ ಈ ಸಂಪನ್ಮೂಲ ಅಡಿಯಲ್ಲಿ ನಿಯಮಾನುಸಾರ ಟೆಂಡರ್ ಕರೆಯದೆ ಮತ್ತು ಕೊಟೇಶನ್ ಕರೆಯದೆ ಕಾನೂನು ಬಾಹಿರವಾಗಿ ಗ್ರಾಮಗಳಲ್ಲಿ ಸುಮಾರು 17 ಲಕ್ಷ ರೂಪಾಯಿ ಮೊತ್ತದಲ್ಲಿ ಕುಡಿಯುವ ನೀರಿನ ಸಾಮಗ್ರಿಗಳು, ವಿದ್ಯುತ್ ದೀಪ, ಹೈಮಾಸು ಈ ರೀತಿಯಾದಂತಹ ಅವ್ಯವಹಾರಗಳು ನಡೆದಿದ್ದು, ಇದೇ ರೀತಿ ಐಸ್ನಳ್ಳಿ, ಕ್ಯಾತ್ನಳ್ಳಿ, ನಗರನಹಳ್ಳಿ, ಸಂಕನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಕಾನೂನಾಧಿಕಾರಿಗಳು ಗ್ಯಾರಂಟಿ ಸ್ಕೀಮ್ ಯೋಜನೆಯ ಬಿಡುಗಡೆಯಾದ ಅನುದಾನದಲ್ಲಿ ಪೀಠೋಪಕರಣಗಳನ್ನು, ಸಾಮಗ್ರಿಗಳನ್ನು ಖರೀದಿಸಿ ನಕಲಿ ಬಿಲ್ ಅನ್ನು ಸೃಷ್ಟಿಸಿ ಅಂತ ಹೇಳಿ ಸುಮಾರು 5 ಲಕ್ಷ ಬಳಸಿಕೊಂಡು ಹಣ ದುರುಪಯೋಗವಾಗಿದ್ದು 24 ಸಾಲಿನ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಸುಮಾರು 6 ಲಕ್ಷ ಮೌಲ್ಯದ ಎಸಿ ಮತ್ತು ವಾಟರ್ ಪ್ಯೂರಿಫೈಯರ್ಗಳು ಈ ರೀತಿಯಾಗಿ ಮತ್ತು ಜೆಟ್ ಪಂಪ್ಗಳು ಖರೀದಿ ಮಾಡಿದ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಹೊರಗಡೆ ದುಪ್ಪಟ್ಟು ಹಣ ಖರ್ಚು ಮಾಡಿರುವುದು, 4 ಲಕ್ಷ ರು ಹಣ ದುರುಪಯೋಗಪಡಿಸಿದ್ದು, ತಾಲೂಕ್ ಪಂಚಾಯತಿ ನಿರ್ವಹಣೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಡಿಸಿ ಬಿಲ್ಲು, ಸಿವಿಲ್ ಕಾಮಗಾರಿ ಮಾಡಿಸಿ ಸುಮಾರು 5 ಲಕ್ಷ ಹಣ ದುರುಪಯೋಗ ಆಗಿದ್ದು, ತಾಲೂಕಿನ ಪಂಚಾಯಿತಿ ವತಿಯಿಂದ 24-25 ಸಾಲಿನಲ್ಲಿ ಲಿಂಕ್ ಡಾಕ್ಯುಮೆಂಟ್ ಅನುದಾನದಲ್ಲಿ 39-50 ಲಕ್ಷಗಳಿಗೆ ಟೆಂಡರ್ ಕರೆದಿದ್ದು, ಕ್ರಮವಾಗಿ ಟೆಂಡರ್ ಮೊತ್ತಕ್ಕೆ 50ರಷ್ಟು ಅಂದರೆ ರು 39 ಲಕ್ಷ 19,25,00,000 ಸರಬರಾಜು ಮಾಡಿರೋ ವರ್ಕ್ ಡನ್ ಸರ್ಟಿಫಿಕೇಟ್ ಕೇಳಬೇಕಾಗಿದ್ದು, ಕೆಟಿಡಿಪಿ ನಿಯಮಾನುಸಾರ ಷರತ್ತುಗಳು ಸ್ಪಷ್ಟ ಉಲ್ಲಂಘಿಸಿ ಟೆಂಡರ್ ಷರತ್ತಿನಲ್ಲಿ ರು 10 ಕೋಟಿ ಸಮ ಅಥವಾ ಅದಕ್ಕಿಂತ ಹೆಚ್ಚು ಟರ್ನ್ ಓವರ್ ಕೇಳಿ ತದನಂತರ ಆಕ್ಷೇಪಣಾ ಅರ್ಜಿಯನ್ನು ನೀಡಿದ ನಂತರ ಬದಲಾವಣೆ ಮಾಡಿರುವ ಪ್ರಕರಣಗಳು ಹಾಗೂ ಕಟ್ಟೆಬಳಿಗುಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುಕಾ ಪವರ್ ಪ್ಲಾಂಟ್ಗೆ ವಿದ್ಯುತ್ ಕೇಬಲ್ ಎಳೆಯಲು ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆಯಲ್ಲಿ ತಿರಸ್ಕೃತವಾಗಿದ್ದರೂ ಸಹ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಸದರಿ ಸಂಸ್ಥೆ ಹಣ ಪಡೆದು ಖುದ್ದಾಗಿ ಗ್ರಾಮ ಪಂಚಾಯಿತಿಗೆ ತೆರಳಿ ಕಾನೂನು ಬಾಹಿರವಾಗಿ ಸದರಿ ಸಂಸ್ಥೆ ವಿದ್ಯುತ್ ಸಂಪರ್ಕವನ್ನು ನೀಡುವುದರ ಬಗ್ಗೆ ಹೊಳೆನರಸೀಪುರ ತಾಲೂಕಿನ 26 ಗ್ರಾಮ ಪಂಚಾಯಿತಿಯ ಪಿಡಿಒ ಅವರನ್ನು ಎದುರಿಸಿ ಕಾನೂನು ಬಾಹಿರವಾಗಿ ಅಕ್ರಮ ಕೆಲಸಗಳನ್ನು ಮಾಡಿರುತ್ತಿರುವ ಸಮಗ್ರವಾಗಿ ತನಿಖೆ ನಡೆಸಿ ಸದರಿ ಅವ್ಯವಹಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಹೊಳೆನರಸೀಪುರ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಪಿಡಿಒಗಳ ಕಾರ್ಯದರ್ಶಿ ವಿರುದ್ಧ ಕಾನೂನು ಜರುಗಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಮಾನ್ಯ ಸಚಿವರನ್ನ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಸಂಬಂಧಿಸಿದ ವಿರುದ್ಧ ನಿಯಮಾನುಸಾರ ಕ್ರಮ ವಹಿಸಲಾಗೋದು ಅಂತ ಹೇಳಿ. ಏನ್ ನಿಯಮಾನುಸಾರ ಅಂತ ಅವ್ರು ಹೇಳ್ಬಿಟ್ರೆ ಅದು ಇದರಲ್ಲಿ ಭಾರಿ ದುರುಪಯೋಗ ಆಗಿದೆ. ಅದಕ್ಕೆ ಮಂತ್ರಿಯವರು ಹೇಳಬೇಕು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹಿರಿಯ ಸದಸ್ಯರು 3 ಪ್ರಮುಖವಾದಂತಹ ಆರೋಪಗಳನ್ನು ಗ್ರಾಮ ಪಂಚಾಯತ್ ಮೇಲೆ ಮಾಡ್ತಾ ಇದ್ದಾರೆ. ಒಂದು, ಈ ಮೆಟೀರಿಯಲ್ಸ್ ಅಲ್ಲಿ ಅವ್ಯವಹಾರ ಆಗಿರೋದು. ಎರಡನೇದು, ಖಾಸಗಿ ಕಂಪನಿಗೆ ಅವರು ವಿದ್ಯುತ್ತನ್ನು ನೀಡ್ತಾ ಇರೋದು. ಮತ್ತೆ ಮೂರನೇದು, ಡೂಪ್ಲಿಕೇಟ್ ಬಿಲ್ಗಳನ್ನು ಜನರೇಟ್ ಮಾಡಿದ್ದಾರೆ ಅಂದ್ಬಿಟ್ಟು 3 ಪ್ರಮುಖವಾದಂತಹ ಆರೋಪ ಇದೆ ಅಧ್ಯಕ್ಷರೇ. ಮಾನ್ಯ ಸದಸ್ಯರ ಆಶ್ವಾಸನೆ ನೀಡ್ತಾ ಇದ್ದೀನಿ. ನಾಳೆ ಅಷ್ಟರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಒಂದು ಡಿಎಸ್ ಡೆವಲಪ್ಮೆಂಟ್, ಡೆಪ್ಟಿ ಸೆಕ್ರೆಟರಿ ಡೆವಲಪ್ಮೆಂಟ್ ಅವರ ಅಧ್ಯಕ್ಷತೆಯಲ್ಲಿ ತಾವು ಮಾಡ್ತಾ ಇರುವಂತಹ ಎಲ್ಲ ಏನು ಕಂಪ್ಲೇಂಟ್ ಇರ್ಬೋದು, ಆರೋಪ ಇರ್ಬೋದು, ಅದಕ್ಕೆ ಸಮಿತಿ ರಚನೆ ಮಾಡಿ ಅದೆಲ್ಲ ತನಿಖೆ ಮಾಡಿಸಿ 2 ವಾರದ ಒಳಗಡೆ ಒಂದು ರಿಪೋರ್ಟ್ ಅನ್ನ ಅವರಿಗೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಆಮೇಲೆ ರಿಪೋರ್ಟ್ ಬಂದ ನಂತರ ಯಾರೇ ತಪ್ಪಿಸ್ತಿರಿದ್ರು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಧ್ಯಕ್ಷರೇ. ಇಲ್ಲಿ ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ಮಾಡೋದಂತ ಇಲ್ಲ ಅಧ್ಯಕ್ಷರೇ. ಯಾಕಂದ್ರೆ ಬಹಳ ಗಂಭೀರವಾದಂತಹ ಕೆಲವು ಆರೋಪಗಳಿದೆ. ಖಂಡಿತವಾಗೂ ಇದನ್ನ ತನಿಖೆ ಮಾಡಿ ಆ ವರದಿ ಬಂದ ಮೇಲೆ ಸಂಬಂಧಪಟ್ಟಂತ ಅಧಿಕಾರಿ ಮೇಲೆ ಆಕ್ಷನ್ ನಾವು ತಗೋತೀವಿ ಅಧ್ಯಕ್ಷರೇ. ಥ್ಯಾಂಕ್ ಯು.